ನೋಡಿ, ಕಾವೇರಿ ನಮ್ಮದು ನಮ್ಮದು ಅಂತ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಆದ್ರೆ ಕಾವೇರಿ ನಮ್ಮದು ಅಂದ್ರೆ ಅಷ್ಟೇ ಸಾಕ? ಕಾವೇರಿ ಉಳಿಸಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬರದ್ದು. ಕಾವೇರಿ ನದಿ ನೀರು ಯಾವ ರೀತಿ ಕಲುಷಿತ ಆಗ್ತಾ ಇದೆ ಅನ್ನೋದನ್ನ ಎಳೆ ಎಳೆಯಾಗಿ ರಿಪಬ್ಲಿಕ್ ಇವತ್ತು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ತನ್ನದಲ್ಲದ ತಪ್ಪಿಗೆ ವಿಷವಾಗ್ತಾ ಇದೆ ಕಾವೇರಿ. ಕಾವೇರಿ ನದಿ ಕಾಪಾಡುವ ಹೊಣೆ ನಮ್ಮೆಲ್ಲರದ್ದು. ನೀರು ತಮಿಳುನಾಡಿಗೆ ಬಿಡೋ ಸಂದರ್ಭದಲ್ಲಿ ಹೋರಾಟ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ಕಾವೇರಿ ನಮ್ಮದು ಅನ್ನುವಂತ ಕೂಗು ಹೆಚ್ಚಾಗಿತ್ತು. ಈಗ ಕಾಪಾಡೋ ನಿಟ್ಟಿನಲ್ಲೂ ಕೂಡ ಆ ಕೂಗು ಮತ್ತೊಮ್ಮೆ ಕೇಳ ಸಿಗಬೇಕಾಗಿದೆ. ಜೀವನದಿ ಕಾವೇರಿಯನ್ನಾದ್ರೂ ಉಳಿಸಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ. ಬೆಂಗಳೂರಿಗರು ಕುಡಿಯುವ ನೀರು ವಿಷ ಆಗ್ತಾ ಇದೆ, ಕಲುಷಿತಗೊಳ್ತಿದ್ದಾಳೆ ಕಾವೇರಿ. ಇದನ್ನ ಕಾಪಾಡುವ ಹೊಣೆ ನಮ್ಮದು, ಸರ್ಕಾರದ್ದು. ಹಾಗಾಗಿ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ನಿಮ್ಮ ರಿಪಬ್ಲಿಕ್ ಮಾಡ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀವಿ, ಕಾವೇರಿ ನೀರು ಯಾವ ರೀತಿ ಮಲಿನವಾಗ್ತಾ ಇದೆ, ಕಲುಷಿತವಾಗ್ತಾ ಇದೆ ಅಂತ. ಇದೇ ನೀರನ್ನ ನಾವೆಲ್ಲ ಕುಡಿಯೋದು. ಕಾವೇರಿ ನೀರು ಕಲುಷಿತಗೊಳ್ಳುತ್ತೆ, ಅದೇ ನೀರನ್ನ ನಾವು ಕುಡಿಯೋದು. ಹಾಗಾಗಿ ಕಾವೇರಿ ನದಿ ನೀರು ಕಲುಷಿತ ಆಗದೇ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾದಂತ ಅಧಿಕಾರಿಗಳು, ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಾಗಾಗಿ ಅವ್ರನ್ನ ಎಚ್ಚರಿಸುವ ಪ್ರಯತ್ನವನ್ನ ನಿಮ್ಮ ರಿಪಬ್ಲಿಕ್ ಮಾಡ್ತಾ ಇದೆ. ನಮ್ಮ ಇಬ್ಬರು ಸಹೋದ್ಯೋಗಿಗಳು ಸ್ಪಾಟ್ ಇಂದ ಯಾವ ರೀತಿ ಕಾವೇರಿ ನದಿ ನೀರು ಹರಿಯುತ್ತೆ, ಅದು ಕಲುಷಿತಗೊಳ್ಳುತ್ತೆ, ಅದನ್ನ ಕಾಪಾಡುವ ಜವಾಬ್ದಾರಿಯ ಬಗ್ಗೆ ಸ್ಪಾಟ್ ಇಂದಲೇ ನಿಮ್ಮ ಮುಂದೆ ಲೈವ್ ದೃಶ್ಯಗಳನ್ನ ಇಡ್ತಾ ಹೋಗ್ತಾರೆ. ನಮ್ಮ ಇಬ್ಬರು ಸಹೋದ್ಯೋಗಿಗಳು ರಂಜಿತ್ ಶಿರಿಯಾರ್ ಜೊತೆಗೆ ಅವರ ಜೊತೆಯಲ್ಲಿ ಅನು ಕಾರ್ಯಪ್ಪ ಅವರು ಕೂಡ ಇದ್ದಾರೆ. ನೋಡಿ, ಒಂದು ಮಾತನ್ನು ಹೇಳಲೇಬೇಕು. ರಂಜಿತ್ ಶಿವಮೊಗ್ಗಕ್ಕೆ ತೆರಳಿದಾಗ ತುಂಗಾ ಅಭಿಯಾನವನ್ನು ಮಾಡಿದರು. ತುಂಗಾ ಉಳಿಸಿ ಎನ್ನುವ ಅಭಿಯಾನವನ್ನು ಮಾಡೋ ಮೂಲಕ ಸದನದಲ್ಲಿ ಅದರ ಬಗ್ಗೆ ಚರ್ಚೆ ಆಗಿದೆ. ಈಗ ಕಾವೇರಿ ಉಳಿಸಿ, ಕ್ಷಮಿಸಿಬಿಡು ಕಾವೇರಿ ಎನ್ನುವ ಅಭಿಯಾನದ ಅಡಿಯಲ್ಲಿ ರಿಪಬ್ಲಿಕ್ ಕನ್ನಡ ಮತ್ತೊಂದು ಅಭಿಯಾನಕ್ಕೆ ಮುಂದಾಗಿರುವಂಥದ್ದು. ಆ ಮೂಲಕ ರಂಜಿತ್ ಕೂಡ ಅಲ್ಲಿ ಮುಂದಾಗಿದ್ದ. ನೋಡಿ, ಕಾವೇರಿಗಾಗಿ ನಮ್ಮ ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ, ನಾವಿಲ್ಲ ಅಂತ ಹೇಳಲ್ಲ. ಆದರೆ ಈಗ ಹೋರಾಟದ ಅವಶ್ಯಕತೆ ಇದೆ. ಯಾಕೆಂದರೆ ಕಲುಷಿತವಾಗ್ತಾ ಇರುವಂಥ ಕಾವೇರಿ, ಅದನ್ನು ಕುಡಿತಾ ಇರುವಂಥ ಜನ ಮುಂಬರುವಂಥ ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ಆಗುವಂಥ ಒಂದಷ್ಟು ವಿಷಕಾರಿ ಬೆಳವಣಿಗೆಗಳಿದೆಯಲ್ಲ, ಅದು ಬಹಳ ಆತಂಕವನ್ನು ಎಡೆ ಮಾಡ್ತಾ ಇದೆ. ನಾವು ಸುಮ್ಮನೆ ಮಾಡ್ತಿಲ್ಲ ಈ ಒಂದು ರಿಪೋರ್ಟನ್ನು, ವಿತ್ ರೆಕಾರ್ಡ್, ವಿತ್ ಲ್ಯಾಬ್ ರಿಪೋರ್ಟ್. ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಪ್ರತಿ ತಿಂಗಳು ಕಾವೇರಿ ನೀರನ್ನು ಸ್ಯಾಂಪಲ್ ತೆಗೆದುಕೊಂಡು ಅದನ್ನು ಲ್ಯಾಬ್ಗೆ ಕಳಿಸ್ಕೊಡ್ಲಾಗುತ್ತೆ. ಪ್ರತಿ ತಿಂಗಳು ಯಾವ ಹಂತದಲ್ಲಿದೆ ಗೊತ್ತಾ? ಆ ಲ್ಯಾಬ್ ರಿಪೋರ್ಟ್ ಬಂದ ಬಳಿಕ ಶಾಕ್ ಆಗಿದೆ. ನಮ್ಮ ಮಡಿಕೇರಿ ರಿಪೋರ್ಟ್ ಅನು ಕಾರ್ಯಪ್ಪ ಅವರೇ ಶಾಕ್ ಆಗಿದ್ದಾರೆ. ಸರ್, ಈ ಥರ ರಿಪೋರ್ಟ್ ಬಂದ್ಬಿಟ್ಟಿದೆ, ನಮಗೆ ಎಲ್ಲ ಆತಂಕ ಆಗ್ತಾ ಇದೆ ಅಂತೇಳಿ. ಯಾಕೆಂದರೆ ಭಾಗಮಂಡಲ ತಲಕಾವೇರಿಯಲ್ಲಿ ಉದ್ಭವಿಸುವಂಥ ಕಾವೇರಿ ತಾಯಿ ಬರ್ತಾ 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 ವಿಷಕಾರಿಯಾಗಿ ಹೋಗ್ತಾ ಇರುತ್ತೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಕ್ಷಮಿಸಿ ಬಿಡು ಕಾವೇರಿ. ಖಂಡಿತವಾಗ್ಲೂ ಕೂಡ ಕಾವೇರಿಯಲ್ಲಿ ನಾವಿವತ್ತು ಕ್ಷಮೆಯನ್ನ ಕೇಳಬೇಕಾಗಿದೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂಕುರು. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕಾವೇರಿ ತಾಯಿಯನ್ನ ನೆನಿತೀವಿ. ನಮ್ಮ ಕರುನಾಡಿನ ಜೀವನದಿ, ನಮ್ಮ ಬದುಕಿನ ಜೀವನದಿ. ನಾವಿವತ್ತು ಕಾವೇರಿ ನದಿ ನೀರನ್ನ ಕುಡಿದು ನಮ್ಮ ಜೀವನ, ನಮ್ಮ ಬದುಕು ಎರಡನ್ನೂ ಕೂಡ ಸಾಗಿಸ್ತಾ ಇದ್ದೀವಿ. ಆದರೆ ಕಾವೇರಿಯ ತವರು ಕೊಡಗಿನಲ್ಲಿ ಕಾವೇರಿಯ ದುಸ್ಥಿತಿಯನ್ನ ಇವತ್ತು ರಿಪಬ್ಲಿಕ್ ಕನ್ನಡ ರಾಜ್ಯದ ಜನರ ಮುಂದೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬೆಂಗಳೂರಿಗರು ಕುಡಿಯುವ ನೀರು ಸುಮಾರು ಕಾವೇರಿ 800 ಕಿಲೋಮೀಟರ್ ಹೇಗೆ ಹರಿತಾಳೆ, ಆ ಹರಿದು ಹುಟ್ಟಿ ನಡೆದು ಹೋಗುವಂತ ಜಾಗದಲ್ಲಿ ಕಾವೇರಿ ಎಷ್ಟು ಕಲುಷಿತ ಆಗಿದ್ದಾಳೆ, ಕಾವೇರಿಯ ಒಡಲು ಇವತ್ತು ಎಷ್ಟು ವಿಷವಾಗಿ ಪರಿಣಮಿಸಿದೆ ಅನ್ನೋದರ ಇಂಚಿಂಚು ಮಾಹಿತಿಯನ್ನು ನಾನು ಹೇಳ್ತೀನಿ. ಈಗ ನಾವಿರುವಂಥ ಜಾಗ ಕುಶಾಲನಗರ ನಾಗೇಂದ್ರ ಬಾಬು. ಈ ಕುಶಾಲನಗರ ಕಾವೇರಿ ತಲಕಾವೇರಿಯಲ್ಲಿ ಹುಟ್ಟಿ ಆ ನಂತರ ಹರಿದು ಬರ್ತಾಳಲ್ಲ,
ಹರಿದು ಬರುವ ಜಾಗ ಇದು. ನಾನು ಮೊದಲಿಗೆ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಕಾವೇರಿ ಈ ಮಾರ್ಗವಾಗಿ ಹೀಗೆ ಹರಿತಾ ಬರ್ತಾಳೆ. ಈಗ ಬರಗಾಲ ಇರೋದ್ರಿಂದ ನೀರೆಲ್ಲವೂ ಕೂಡ ಬತ್ತಿ ಹೋಗಿದೆ. ಇಲ್ಲಿ ಮಳೆ ಅಥವಾ ನೀರಿರುವ ಸಮಯದಲ್ಲಿ ಈ ಬಂಡೆಗಳು ಕಲ್ಲು ಯಾವುದು ಕೂಡ ಕಾಣಿಸೋದಿಲ್ಲ. ನೋಡಿ, ಕಾವೇರಿಯ ಒಡಲು ಎಷ್ಟು ವಿಷವಾಗಿದೆ ಅನ್ನೋದಕ್ಕೆ ಸಾಕ್ಷಿ ನಾನು ಕೊಡ್ತೀನಿ. ಕಾವೇರಿಯ ಒಡಲನ್ನು ಹೇಗೆ ವಿಷವಾಗಿ ಪರಿಣಮಿಸ್ತಾ ಇದೆ, ಅಥವಾ ಇಲ್ಲಿ ಹಾಕುವಂಥ ಈ ನಗರದ ತ್ಯಾಜ್ಯ ಇವರು ಮಾಡಿಕೊಂಡಂತಹ ಈ ಕೆಲಸದಿಂದಾಗಿ ಕಾವೇರಿ ಇವತ್ತು ಗಬ್ಬು ನಾರ್ತಾ ಇರೋದ್ರ ಜೊತೆಗೆ ತನ್ನ ಬಣ್ಣವನ್ನು ಕಪ್ಪು ಬಣ್ಣಕ್ಕೆ ತಿರುಗಿದಾಳೆ. ನೋಡಿ, ಪ್ರಾಣಿಗಳ ಕಳೆಬರಹ. ಈ ಕಡೆ ನೋಡಿದರೆ ಮದ್ಯದ ಬಾಟಲ್ಗಳು, ಪ್ಲಾಸ್ಟಿಕ್ ಸೇರಿದಂತೆ ಒಂದಲ್ಲ ಎರಡಲ್ಲ ಇಲ್ಲಿರುವಂತಹ ಈ ತ್ಯಾಜ್ಯಗಳು. ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಹೋದರೆ ಪುಸ್ತಕ, ಬಟ್ಟೆ, ಹಾಗೆ ಅಲ್ಲಿ ಮಾಂಸದ ಕಳೆಬರಹಗಳು. ಅದರ ಜೊತೆಗೆ ಈ ನೀರನ್ನು ಕುಡಿಲಿಕ್ಕೆ ಸಾಧ್ಯ ಇದೆಯಾ? ನಾವು ಬೆಂಗಳೂರಿನ ಜನ ನಾವು ಕಾವೇರಿ ನೀರನ್ನು ಕುಡಿತಾ ಇದ್ದೀವಲ್ಲ, ನೋಡಿ, ಕಡು ಕಪ್ಪು ಬಣ್ಣಕ್ಕೆ ತಿರುಗಿರುವಂಥ ಈ ನೀರನ್ನು ಬೆಂಗಳೂರಿಗರು ಕುಡಿದು ರಾಸಾಯನಿಕ ಮಿಶ್ರಿತವಾಗಿರುವಂಥ ಈ ನೀರನ್ನು ನಾವು ಕುಡಿದು ನಮ್ಮ ಆರೋಗ್ಯ ಹೇಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಾವು ಗಮನಿಸ್ತಾ ನೋಡ್ತಾ ಹೋಗೋಣ ಹೇಗಿದೆ ಇಲ್ಲಿನ ಪರಿಸ್ಥಿತಿ ಮತ್ತು ದುಸ್ಥಿತಿ ಅನ್ನೋದನ್ನು ನಾನು ವಿವರಿಸ್ತಾ ಹೋಗ್ತೀನಿ. ನೋಡಿ ನಾಗೇಂದ್ರ ಬಾಬು, ಈ ನೀರನ್ನು ನಾವು ಕುಡಿತಾ ಇದ್ದೀವಿ. ನಾನು ಆಗಲೇ ಹೇಳಿದೆ, ಕ್ಷಮಿಸು ಕಾವೇರಿ ಅಂತೇಳಿ ನಾವು ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದರೆ, ಸಪ್ತ ನದಿಗಳ ಪೈಕಿ ಪವಿತ್ರವಾದಂಥ ನದಿ ಕಾವೇರಿ. ದಕ್ಷಿಣದ ಗಂಗೆ ಅಂಥೇಳಿ ಕಾವೇರಿಯನ್ನು ಕರೀತಾರೆ. ಅಂಥ ಕಾವೇರಿ ನದಿಯ ಒಡಲನ್ನು ನಾವಿವತ್ತು ಎಷ್ಟು ಮಲಿನ ಮಾಡಿದ್ದೀವಿ ಅಂತ ಹೇಳಿದರೆ, ನೋಡಿ ನಾಗೇಂದ್ರ ಬಾಬು, ಇದು ಇಲ್ಲಿನ ಪರಿಸ್ಥಿತಿ. ಇದು ಯಾರಿಗೂ ಗೊತ್ತಿಲ್ಲ. ತಮಿಳುನಾಡಿಗೆ ನೀರು ಬಿಡಲಿಲ್ಲ ಅಂಥೇಳಿ, ಅಥವಾ ತಮಿಳುನಾಡು ನೀರು ಕೇಳ್ತಿದೆ ಅಂಥೇಳಿ ನಾವು ಪುಂಖಾನುಪುಂಖವಾಗಿ ಮಾತಾಡೋರು, ನದಿ ನೀರನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಮಾತಾಡೋರು, ಕಾವೇರಿಯ ಒಡಲು ವಿಷವಾಗಿ ಪರಿಣಮಿಸುತ್ತಾ ಇರೋದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇಲ್ಲಿನ ಈ ಜಾಗದಲ್ಲಿ, ಅಥವಾ ಕಾವೇರಿ ಹುಟ್ಟುವ ಜಾಗದಲ್ಲೇ, ಹರಿಯುವ ಜಾಗದಲ್ಲೇ ನಮ್ಮ ರಾಜ್ಯದಲ್ಲಿ 381 ಕಿಲೋಮೀಟರ್ವರೆಗೂ ಕೂಡ ಕಾವೇರಿ ಹರಿತಾಳೆ. ಆ ನಂತರ ತಮಿಳುನಾಡು ಸೇರ್ತಾಳೆ. ಆ ನಂತರ ಬಂಗಾಳ ಕೊಲ್ಲಿಯಲ್ಲಿ ವಿಲೀನವಾಗಿ ಹೋಗ್ತಾಳೆ. ಸುಮಾರು 13 ನದಿಗಳು ನಮ್ಮ ಕಾವೇರಿ ನದಿಯೊಂದಿಗೆ ವಿಲೀನ ಆಗುತ್ತೆ. ಅವರೆಲ್ಲರನ್ನು ಕೂಡ ಕರೆದುಕೊಂಡು ಹೋಗುವಂಥ ಈ ಕಾವೇರಿ, ಕೊಡಗಿನ ಕಾವೇರಿ, ಬದುಕಿನ ಕಾವೇರಿ, ನಮ್ಮ ಜೀವನದಿ ಕಾವೇರಿ, ಕೋಟಿ ಕೋಟಿ ಜನರಿಗೆ ನೀರುಣಿಸುವಂಥ ಕಾವೇರಿ ಇವತ್ತು ಮಲಿನವಾಗಿ, ಆ ಕಾವೇರಿಯನ್ನು ನಾವು ಅಶುದ್ಧಗೊಳಿಸಿ ಕುಡಿಯುವ ನೀರು ವಿಷವಾಗಿ, ಕಪ್ಪಾಗಿ, ಪ್ರಾಣಿಗಳ ಕಳೆಬರಹ ತೇಲಿ ಬರ್ತಿರೋದನ್ನು ನೋಡ್ಬೋದು ನಾಗೇಂದ್ರ ಬಾಬು. ಬಹಳ ಬೇಸರ ಆಗುತ್ತೆ. ಕಾವೇರಿಯನ್ನು ನಾವು ನಡೆಸಿಕೊಳ್ತಾ ಇರುವಂಥ ರೀತಿ ನೋಡಿದರೆ ಬೇಸರ ಆಗುತ್ತೆ ನಾಗೇಂದ್ರ ಬಾಬು. ನಿಮ್ಗೆ ತೋರಿಸ್ತೀನಿ ನಾನು. ನೋಡಿ, ನಾವು ಆರಂಭ ಬರುವಾಗ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಪ್ಯಾನ್ ಮಾಡಿ ತೋರಿಸ್ಬೇಕು. ಕಾವೇರಮ್ಮನನ್ನು ಪೂಜೆ ಮಾಡ್ಕೊಂಡು ಬರ್ತೀವಿ. ನೋಡಿ, ನನ್ನ ಎಡಭಾಗದಲ್ಲಿ ಕಾವೇರಮ್ಮನ ಒಂದು ಮೂರ್ತಿ ಇದೆ. ಆ ಕಾವೇರಮ್ಮನ ಪೂಜೆ ಮಾಡ್ಕೊಂಡು ಕೆಳಗಡೆ ಬರ್ತಾ ಹೋದರೆ, ದೀಪ ಮಾಡಿ, ಬತ್ತಿ ಇಟ್ಟು, ಪೂಜೆ ಮಾಡಿ, ನೈವೇದ್ಯ ಮಾಡಿ ನಾವು ಕೆಳಗಡೆ ಇಳ್ಕೊಂಡು ಬರ್ತಾ ಹೋದರೆ ನಮಗೆ ಕಾವೇರಮ್ಮನ ಕಾಲಡಿಗೆ ಕಾಣಿಸೋದು ಸತ್ತಿರುವ ಪ್ರಾಣಿಗಳ ಕಳೆಬರಹ, ಸತ್ತಿರುವ ಹೆಗ್ಗಣಗಳ ಕಳೆಬರಹ, ಸತ್ತಿರುವ ನಾಯಿಗಳ ಕಳೆಬರಹ, ಇಲ್ಲಿರುವಂಥ ತ್ಯಾಜ್ಯಗಳು. ನೋಡಿ, ಎಲ್ಲೊಬ್ಬರು ತಾಯಿ ಬಟ್ಟೆ ವಾಶ್ ಮಾಡ್ತಾ ಇದ್ದಾರೆ, ಆ ಕಡೆಯಲ್ಲಿ ಏನೋ ತ್ಯಾಜ್ಯವನ್ನು ಎಸಿತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ನೀರು ಹರಿತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಬಹಳ ಬೇಸರ ಆಗುತ್ತೆ. ನನ್ನ ಜೊತೆಯಲ್ಲಿ ನನ್ನ ಕಲೀಗ ಅನುಕಾರ್ಯಪ್ಪ ಕೂಡ ಇದ್ದಾರೆ. ಈ ಇನ್ವೆಸ್ಟಿಗೇಷನ್ ರೀತಿಯಲ್ಲಿ ಈ ಕಾವೇರಮ್ಮನ ಈ ಸುದ್ದಿಯನ್ನು ಯಾವೊಂದು ಚಾನಲ್ ಕೂಡ ಇಲ್ಲಿವರೆಗೂ ಟಚ್ ಮಾಡಿರಲಿಲ್ಲ. ನಾವು ನುಗ್ಗಿದ್ವಿ, ಏನಾಗಿದೆ ಅನ್ನೋದನ್ನು ತೋರಿಸಿದ್ವಿ, ವಿತ್ ಡಾಕ್ಯುಮೆಂಟ್ ತೆಗೆದ್ವಿ. ಈ ಕಾವೇರಮ್ಮನ ಈ ನೀರಿನಲ್ಲಿ ಏನಿದೆ, ಏನೇನು ಅಂಶ ಇದೆ, ಏನೇನು ರಾಸಾಯನಿಕಗಳು ಮಿಶ್ರಿತ ಆಗಿದೆ, ಕೈ ಇಟ್ಟರೆ ಕೈ ತುರಿ ಬರುತ್ತೆ, ಆ ರೀತಿ ಇದೆ. ಅನುಕಾರ್ಯಪ್ಪ, ತಾವು ಬಂದು ನೋಡಿದಾಗ ತಮಗಿಲ್ಲಿ ಏನು ಅನ್ನಿಸ್ತು? ಭಾಳ ನೋವಾಯಿತು. ತಾವು ಕೂಡ ಇದೇ ಭಾಗದವರು, ತಾವೇನು ಹೇಳ್ತೀರಿ? ಆ ಇನ್ವೆಸ್ಟಿಗೇಷನ್ ಎಲ್ಲ ಹೇಗಿತ್ತು ಅಂತ?
ಅಂದರೆ ಇದು ಕಾವೇರಿ ಈಗಲ್ಲ ಹಲವು ವರ್ಷಗಳಿಂದ ಇದೇ ರೀತಿ ಆಗ್ತಿರುವಂಥದ್ದು. ಆದರೆ ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ಒಂದು ವಿಷಾದ ಅಂತ ಹೇಳ್ಬೋದು. ಯಾಕೆಂದರೆ ಇದುವರೆಗೆ 8 ಮುಖ್ಯಮಂತ್ರಿಗಳಿಗೆ ಇಲ್ಲಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿ ಇದೆ, ಚಂದ್ರಮೋಹನ್ ಅಂತ ಅದರ ಸಂಚಾಲಕರು, ರಾಜ್ಯ ಸಂಚಾಲಕರಿದ್ದಾರೆ. ಅವರು 8 ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದಾರೆ, ಇದು ಪ್ರತ್ಯೇಕ ಒಂದು ಕಾನೂನು ತರಬೇಕು ನದಿ ರಕ್ಷಣೆಗಾಗಿ ಅಂತೇಳಿ. ಆದರೆ ಇದುವರೆಗೂ ಯಾರು ಗಮನ ಹರಿಸಿಲ್ಲ. ತಮಿಳುನಾಡು ನೀರು ಇಶ್ಯೂ ಬಂದಾಗ ಕಾವೇರಿ ನಮ್ಮದು ಕಾವೇರಿ ನಮ್ಮದು ಅಂತೆಲ್ಲ ಕೂಗಾಡ್ತಾರೆ. ಈಗ ಕಾವೇರಿ ನೋಡಬೇಕಲ್ಲ ಇಲ್ಲಿ ಏನಾಗ್ತಿದೆ ಅಂತ ಹೇಳಿ ಹೇಳುವಂಥದ್ದು. ಈಗ ಯಾವ ರೀತಿ ಅಂತ ನೀವು ರಂಜಿತ್ ಅವರು ಎಲ್ಲ ತೋರಿಸಿದ್ದಾರೆ ನಿಮಗೆ. ಇದೇ ರೀತಿ ಇದು ಇಲ್ಲಿ ಕುಶಾಲನಗರ ಮಾತ್ರ ಅಲ್ಲ, ನಾವು ಭಾಗಮಂಡಲದಿಂದ ಈಚೆ ಬಂದಾಗ ಕಲುಷಿತ ಆಗ್ತಾ ಬರುತ್ತೆ. ಭಾಗಮಂಡಲ ಪ್ಯೂರಿಟಿ, ವಾಟರ್ ಪ್ಯೂರಿಟಿ ಇದೆ, ಈ ಕಡೆ ಬಂದಾಗ ಸಂಪೂರ್ಣವಾಗಿ ವಿಷ ಆಗ್ತಾ ಇದೆ ಅದು. ಇದು ಕೊಡಗಿನಲ್ಲಿ ಕುಡಿಯುವಂಥದ್ದು ಕಡಿಮೆ, ಬೇರೆ ಬೇರೆ ಕೃಷಿಗೆಲ್ಲಿ ಬಳಸ್ತಾರೆ, ಕುಡಿಯುವಂಥದ್ದು ಕಡಿಮೆ. ಆದರೆ ಬೆಂಗಳೂರು ಮೈಸೂರಿಗೆ ಹೆಚ್ಚು ಜನರು ಇದನ್ನು ಉಪಯೋಗ ಮಾಡ್ತಾರೆ, ಕೋಟ್ಯಾಂತರ ಜನ ನೀರು ಕುಡಿತಾರೆ. ಆದರೆ ಯಾವ ರೀತಿ ನೋಡಿದರೆ ಕುಡಿಯೋ ರೀತಿಯಲ್ಲಿ ಇಲ್ಲ ಇದು. ನೀವು ನೋಡ್ಬೋದು ಏನಿಲ್ಲ ಏನಿದೆ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲವೂ ಡಂಪಿಂಗ್ ಎರಡು ಆಗ್ತಾ ಇದೆ ಕಾವೇರಿ ನದಿ. ಎಲ್ಲವೂ ಇದು ಕುಡಿಯುವಂಥ ಡ್ರಿಂಕ್ಸ್ ಮದ್ಯ ಸೇವನೆ ಮಾಡ್ತಾರೆ, ಅವರು ಬಂದು ಇಲ್ಲೇ ಹಾಕ್ತಾರೆ, ಬಟ್ಟೆ ಹಾಕ್ತಾರೆ, ಪ್ಲಾಸ್ಟಿಕ್ ಹಾಕ್ತಾರೆ, ಚಪ್ಪಲಿ ಹಾಕ್ತಾರೆ, ಮಾಟ ಮಂತ್ರ ಮಾಡ್ತಾರೆ, ಎಲ್ಲವೂ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಈ ರೀತಿ ಆದರೆ ಕಾವೇರಿಯ ರಕ್ಷಣೆ ಹೇಗೆ ಅಂತ ಹೇಳುವಂಥದ್ದು ಈಗ ಸರ್ಕಾರ ಚಿಂತನೆ ಮಾಡಬೇಕು. ಅಂದರೆ ಗಂಗಾ ನದಿಯನ್ನು ಯಾವ ರೀತಿ ಕೇಂದ್ರ ಸರ್ಕಾರ ಒಂದು ವಿಶೇಷ ಯೋಜನೆ ಹಮ್ಮಿಕೊಂಡಿದೆ ರಕ್ಷಣೆಗಾಗಿ, ಅದೇ ರೀತಿ ದಕ್ಷಿಣದಲ್ಲಿ ಕಾವೇರಿ ನದಿ ಕೂಡ ಒಂದು ವಿಶೇಷ ಯೋಜನೆಯನ್ನು ರೂಪಿಸ್ಕೊಳ್ಬೇಕಂತ ಹೇಳುವಂಥದ್ದು ಇಲ್ಲಿ ಜನರ ಬೇಡಿಕೆ ಕೂಡ ಇರುವಂಥದ್ದು. ಈ ಬಗ್ಗೆ ಕೂಡ ಇವತ್ತು ರಿಪಬ್ಲಿಕ್ ಕನ್ನಡ ಇದನ್ನೇ ಅಭಿಯಾನ ರೀತಿಯಲ್ಲಿ ಕೈಗೊಳ್ತಾ ಇದೆ. ಓವರ್ ಟು ರಂಜಿತ್. ಥ್ಯಾಂಕ್ ಯು ಅನುಕಾರ್ಯಪ್ಪ. ನಾಗೇಂದ್ರ ಬಾಬು, ನಾವು ಈಗ ಕುಶಾಲನಗರದಲ್ಲಿದ್ದೀವಿ. ಇನ್ನೇನು ಒಂದು 15-20 ನಿಮಿಷದಲ್ಲಿ ಮತ್ತೊಂದು ಜಾಗಕ್ಕೆ ಹೋಗ್ತೀವಿ. ಅಲ್ಲಿ ಈಗ ಪ್ರೈಮರಿಯಾಗಿ ನಾನು ಹೆಂಗಿದೆ, ಕಾವೇರಿ ನದಿ ಹೇಗಾಗಿದೆ, ಈ ಸ್ಥಳದಲ್ಲಿ ಹೇಗಿದೆ ಅನ್ನೋದನ್ನು ತೋರಿಸಿದೆ. ಕಾವೇರಿ ನದಿ ತವರಿನಲ್ಲಿ ಹುಟ್ಟಿ ಹರಿದು ಹೋಗುವಂತಹ ಜಾಗದ ಇಂಚಿಂಚು ಮಾಹಿತಿ, ಅದರ ಜೊತೆಗೆ ನಾವು ಮಾಡಿಕೊಂಡಂಥ ತಪ್ಪು, ಈ ಸ್ಥಳೀಯ ಆಡಳಿತ ಮಾಡಿದಂಥ ತಪ್ಪು, ನಮ್ಮ ಎಡವಟ್ಟು, ನಾವು ಮಾಡಿದಂಥ ಪಾಪಕ್ಕೆ ಕಾವೇರಿ ವಿಲ ಅಂಥೇಳಿ ಒದ್ದಾಡ್ತಾ ಇರೋದು, ಅದ್ರ ಜೊತೆಗೆ ವಿತ್ ಡಾಕ್ಯುಮೆಂಟ್, ವಿತ್ ತಜ್ಞರು, ಜನರು ಸಂಕಟವನ್ನು ಅನುಭವಿಸ್ತಾ ಇರುವಂಥ ಈ ಸುತ್ತಮುತ್ತ ಜನ ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಕ್ಷಮಿಸು ಕಾವೇರಿ ಕ್ಯಾಂಪೇನ್ನ ಮೂಲಕ ರಾಜ್ಯದ ಜನರ ಮುಂದೆ ಇಡುತ್ತೆ. ಈ ವಿಧಾನಮಂಡಲದ ಕಲಾಪ ಏನು ನಡೀತಾ ಇದೆ ಅಲ್ಲಿ ಚರ್ಚೆ ಆಗಬೇಕು. ಕಾವೇರಿಯನ್ನ ಕೇವಲ ರಾಜಕೀಯ ವಸ್ತುವಾಗಿ ಮಾತ್ರ ಬಳಸೋದಿಲ್ಲ, ತವರಿನಲ್ಲಿ ಕಾವೇರಿಯನ್ನ ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅನ್ನೋದನ್ನ ಈ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕು. ಅನುಕಾರ್ಯಪ್ಪ ಹೇಳ್ತಾ ಇದ್ರು 8 ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ರು ಇಲ್ಲಿ ಅವರು ಅಂತೇಳಿ. ಏನು ಪ್ರಯೋಜನ ಆಯ್ತು ಸ್ವಾಮಿ? ಇದೇನಾ ನೀವು ಮಾಡಿದ್ದು? 8 ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟು ನೀವು ಮಾಡಿದಂಥ ಕೆಲಸ ಇದೇನಾ? ಇದೆಲ್ಲದರ ಇಂಚಿಂಚು ಮಾಹಿತಿಯನ್ನ, ಇಂಚಿಂಚು ಡೀಟೇಲ್ಸನ್ನ, ಇಂಚಿಂಚು ವಿವರವನ್ನ, ನೀವು ಮಾಡಿದಂಥ ಅನಾಚಾರವನ್ನ ನಾವು ರಿಪಬ್ಲಿಕ್ ಕನ್ನಡ ಇವತ್ತಿಡೀ ದಿನ ನಿಮ್ಮ ಮುಂದೆ ತೆರೆದಿಡ್ತೀವಿ. ನಾಗೇಂದ್ರ ಬಾಬು. ಓಕೆ ರಂಜಿತ್ ಹಾಗೆ ಅನುಕಾರ್ಯಪ್ಪ, ನಮಗೆ ನಮ್ಮ ವೀಕ್ಷಕರಿಗೆ ಮುಂದಿನ ಹಂತಲ್ಲಿ ವಿತ್ ಡಾಕ್ಯುಮೆಂಟ್, ವಿತ್ ತಜ್ಞರ ಜೊತೆಯಲ್ಲಿ ಮತ್ತೊಮ್ಮೆ ಬರ್ತಾರೆ. ಮತ್ತಷ್ಟು ಅಲ್ಲಿನ ಸ್ಥಿತಿಗಳನ್ನು, ದುಸ್ಥಿತಿಗಳನ್ನು, ಪರಿಸ್ಥಿತಿಗಳನ್ನು ಎಲ್ಲವನ್ನ ಕೂಡ ವಿವರಿಸ್ತಾರೆ. ಥ್ಯಾಂಕ್ ಯು ರಂಜಿತ್ ಹಾಗೂ ಅನುಕಾರ್ಯಪ್ಪ.